ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಇನ್ನೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾವು ಇವತ್ತು ಎಲ್ಲಿ ಬಂದಿದ್ದೀವಿ ಅಂದರೆ ನಮ್ಮ ಕಲಬುರಗಿಯಲ್ಲಿರುವಂಥ ಪ್ಯಾರಡೈಸ್ ಹೈದ್ರಾಬಾದಿ ಬಿರಿಯಾನಿಗೆ ಬಂದಿದ್ದೀವಿ. ನಾವು ನನ್ನ ಫ್ಯಾಮ್ಲಿ ಸಮೇತ ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದೀವಿ. ಸೊ ಈ ಬರೋಕ್ಕೂ ಒಂದು ಕಾರಣ ಇದೆ. ಆ ಕಾರಣ ಏನಂದರೆ, ನಾನೊಂದು ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ನಮ್ಮ ಹಸ್ಬೆಂಡ್ ವೀಡಿಯೋ ಮಾಡಿದ್ವಿ. ಆ ವಿಡಿಯೋದಲ್ಲಿ ಯಾರು ಸೋಲ್ತಾರೆ ಅವರು ಈ ಥರ ಟ್ರೀಟ್ ಕೊಡಬೇಕು ಗೆದ್ದವ್ರಿಗೆ ಅಂತೇಳಿತ್ತು. ಸೊ ಆ ಟ್ರೀಟ್ನ ಕೊಡೋಕ್ಕೆ ನಮ್ಮ ಹಸ್ಬೆಂಡ್ ನಮ್ಮನ್ನ ಕರ್ಕೊಂಡು ಬಂದಿದ್ದಾರೆ. ಸೊ ಬಿಟ್ಬಿಡ್ತೀವೇನೋ ಅಂದ್ಕೊಂಡಿದ್ರು, ಹಾಗೆ ಮಾಡಿ ನಾವು ಬಿಟ್ಟಿಲ್ಲ, ಬೇಕು ಅಂಥೇಳಿ ಹಾಗೆ ಕರ್ಕೊಂಬಂದಿದ್ದೀವಿ. ಕೊಟ್ಟಿಲ್ಲ ಅಂದರೆ ಮೋಸ ಆಗುತ್ತೆ ಅಂತ ಹೇಳ್ಬಿಟ್ಟು ಕನ್ವಿನ್ಸ್ ಮಾಡಿ ಕರ್ಕೊಂಬಂದಿದ್ದೀವಿ. ಬಂದಾದಮೇಲೆ ಇಲ್ಲಿ 3 ಸೆಕ್ಷನ್ ಇತ್ತು. ಇಲ್ಲಿ ಒಂದು ಗಾರ್ಡನ್ ಥರ ಇದೆ, ಒಂದು ಪ್ರೈವಸಿ ಬೇಕಾದರೆ ಆ ಥರ ಒಳಗಡೆ ಇದೆ. ಫ್ರೆಂಡ್ ಜೊತೆ ಎಲ್ಲ ಪಾರ್ಟಿ ಅದೆಲ್ಲ ಮಾಡೋಕ್ಕೆ ಸಪ್ರೇಟ್ ಕ್ಯಾಬಿನ್ ಥರ ಸೈಡಲ್ಲಿದೆ, ಮತ್ತು AC ಇದೆ. ಸೊ ನಾವು ಯಾವುದು ಚೆನ್ನಾಗಿದೆ ಕುಂತ್ಕೊಂಡು ಊಟ ಮಾಡೋಕ್ಕೆ ಅಂಥೇಳಿ ಬಂದು ನೋಡ್ತಾ ಇದ್ವಿ, ಯಾವುದು ಚೆನ್ನಾಗಿ ಅನ್ನಿಸ್ತಾ ಇದೆ ಅಂಥೇಳಿ. ಆಮೇಲೆ ನಮಗೆ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ನೋಡಿ, ಓಪನ್ ಪ್ಲೇಸ್, ಇದನ್ನು ಚೆನ್ನಾಗಿ ಅನಿಸ್ತು. ಇಲ್ಲಿ ಬಂದು ಕುಂತು ಊಟ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಬಟ್ ತುಂಬ ಜನ ಗಂಡ್ಸು ಮಕ್ಕಳೇ ಇದ್ದಿದ್ದರಿಂದ ಇಲ್ಲಿ ನಾವು ಮಾಡಿಲ್ಲ. ಓಕೆ ಅಂತೇಳಿ AC ಇದರೊಳಗೆ ಕೂತ್ಕೊಳ್ಳೋಣ ಅಂಥೇಳಿ ಹೋದ್ವಿ. ಮತ್ತು ನಮ್ಮ ಸಿಸ್ಟ್ರಿನ್ಲ ಬರ್ತಾರೆ, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ರು ಬಂದಮೇಲೆ ಊಟ ಏನು ಬೇಕೋ ಅದು ಆರ್ಡ್ರ್ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿ. ಸೊ ನಾವು ಬರೋದೇ ಆಲ್ರೆಡಿ ಲೇಟ್ ಆಗಿತ್ತು. ಲೇಟ್ ಆದಮೇಲೆ ಹಿಂದೆ ನಾವು ಕುಂದ್ರಕ್ಕೆ ಎಷ್ಟು ಸೊ ಒಳಗಡೆ ಮಾತ್ರ ಆ್ಯಂಬಿಯನ್ಸ್ ಗಿಲಿ ಸೂಪರಾಗಿತ್ತು, ಮಸ್ತಿತ್ತು ಅಂತಲೇ ಹೇಳ್ಬೋದು. ಅದಾಗಿದ ತಕ್ಷಣ ಫಸ್ಟ್ ಮೇನ್ ಥಿಂಗ್ ಹೇಳ್ಬೇಕಂದ್ರೆ, ನಮಗೆ ಫುಲ್ ಹಸುವಾಗೋಗಿತ್ತು. ಬೇಗ ಆರ್ಡ್ರ್ ಮಾಡಿ ಬೇಗ ಊಟ ಮಾಡಿದರೆ ಸಾಕು ಅನ್ನಂಗಾಗಿತ್ತು. ಸೊ ಆರ್ಡ್ರ್ ಮಾಡಬೇಕು ಅಂದರೆ ನಾವು ಹೋಗೋಷ್ಟಕ್ಕೆ ಆಗಿತ್ತು 4:30 ಹಂಗಾಗಿತ್ತು. ಸೊ ಚೈನೀಸ್ ಏನೂ ಸಿಗೋದಿಲ್ಲ, ಬಿರಿಯಾನಿ ಮತ್ತು ಅದೇ ಸಿಗುತ್ತೆ ಅಂತ ಹೇಳಿದರು. ಸೊ ಸಿಕ್ಕಿದ್ದೆ ಶಿವನೆಮ್ಮ ಬಂದ ದಾರಿಗೆ ತೊಗೊಳ್ಳೇಬೇಕಲ್ಲ, ಮತ್ತೇನು ತಿಂದೇ ಹೋದರೆ ಹೇಗೆ ಅಂಥೇಳಿ ನಾನು ಆರ್ಡ್ರ್ ಮಾಡಿರೋದು ಚಿಕನ್ ಲಾಲಿಪಾಪ್ ಮಸಾಲ ಅಂಥೇಳಿ ಅದು ಆರ್ಡ್ರ್ ಮಾಡಿದ್ವಿ. ಆಮೇಲೆ ಮತ್ತು ಬಿರಿಯಾನಿ ಫ್ಯಾಮ್ಲಿ ಪ್ಯಾಕ್ ಮತ್ತು ಇನ್ನೊಂದು ಬೇಕಾದರೆ ತರಿಸ್ಕೊಳ್ಳೋಣ ಅಂತೇಳ್ಬಿಟ್ಟು. ಸೊ ನನ್ನ ಪ್ಲೇಟಲ್ಲಿ ಇರೋದು ಇದು ಚಿಕನ್ ಲಾಲಿಪಾಪ್ ಮಸಾಲ ಅಂಥೇಳಿ ಚೆನ್ನಾಗಿತ್ತು. ಸೊ ಹಸುವಾಗಿತ್ತು, ಅದರಲ್ಲಿ ಬೇರೆ ಸುಡ್ತಾ ಇತ್ತು. ಅಮ್ಮ ಹೊಟ್ಟೆಗೆ ಊಟ ಹೋದರೆ ಸಾಕು ಅನ್ನಂಗಾಗಿತ್ತು ನನಗೆ. ಸೊ ಇದು ಚಿಕನ್ ಕೊಟ್ಟಿದ್ದೀರಲ್ಲ ಕಬಾಬ್, ಇನ್ನೊಂದು ಬೇಕಾಗಿ ಚಾಯ್ ಮಸ್ಕ ಚಾಯ್ ಮಸ್ಕ ಇಲ್ಲೇ ಸಿಗೋದೆಲ್ಲ ಬಂದು ಜ್ಯೂಸ್ ಹಾಕ್ಕೊಳ್ಳೋದು. ಆ ಸೋಫಾ ಮಾಡಿದ್ರಿ ಹೋಗಿ. ಪುಣೆ ಹತ್ತಲಾಗೇನ ನಂಗೂ ರೈಸ್ ಹಾಕಿ ಇಲ್ಲ ತಣ್ಣಗದ ಇಲ್ಲ ತಿನ್ನಿಸ್ತಾಳ ಅಜ್ಜಿ. ಮೈಕ್ ಆ ಕಡೆ ಬಾ. ಬಾ ತಿನ್ನು. ವಾವ್ ಚಂದ ಚಂದ
ಏನಪ್ಪ ಏನ್ ಮಾಡಕತ್ತಾಳ ಅಜ್ಜಿ? ಏನ್ ಮಾಡಕತ್ತಾವ? ಅಜ್ಜಿ ಗೊತ್ತಾಗ ಇವಾಗ ಮಸ್ತ್ ಬಿರಿಯಾನಿ ಕಬಾಬು ಊಟ ಮಾಡಿದ್ವಿ, ಮಸ್ತ್ ಊಟ ಜಡಿದ್ವಿ. ಅದಾಗಿದ ತಕ್ಷಣ ನೆಕ್ಸ್ಟ್ ಚಾಯ್ ಮಸ್ಕ ಬಂದು ಟ್ರೈ ಮಾಡೋಣ ಅಂಥೇಳಿ. ಸೊ ಹೆಂಗೋ ಬಂದಿದ್ವಿ, ಇದೊಂದು ಟ್ರೈ ಮಾಡಿ ಹೋಗೋಣ ಅಂಥೇಳಿ ಆರ್ಡ್ರ್ ಮಾಡಿ ತರಿಸ್ಕೊಂಡ್ವಿ. 3 ಮಾಡಿದ್ವಿ. ಅದರಲ್ಲಿ ನಾನು ಒಂದು ತಿಂತಾಯಿದ್ದೀನಿ. ಆ್ಯಕ್ಚುಲಿ ಒಂದು ತಿನ್ನೋಕ್ಕಾಗಿಲ್ಲ, ಆಫ್ ತಿಂದಿದ ತಕ್ಷಣ ಸಾಕಾಗೋಯ್ತು, ಯಾಕಂದರೆ ಆಲ್ರೆಡಿ ಊಟ ಮಾಡಿದ್ವಲ್ಲ ಹಾಗಾಗಿ. ಸೊ ಓಕೆ, ನನ್ನ ಪ್ರಕಾರ ಇದಕ್ಕೆ ಜೆನ್ಯೂನಾಗಿ ರಿವ್ಯೂ ಕೊಡಬೇಕು ಅಂದರೆ 50-50 ಕೊಡಬಲ್ಲೆ. ಸೊ ನನಗೆ ಓಕೆ ಅಷ್ಟೇ ಅನ್ನಿಸ್ತು. ಸೊ ಮನೇಲಿ ಚಾಯ್ ಬ್ರೆಡ್ ಅದಕ್ಕಿಂತ ಬೆಟರ್ ಬೆಸ್ಟ್ ಅಂತ ಅನ್ನಿಸ್ತು. ಸೊ ಎಲ್ಲರಿಗೂ ಟೀ ಚೆನ್ನಾಗಿದೆ ಅಂತ ಇದ್ರು. ಸೊ ಬನ್ನ ನಾವು ಮನೇಲಿ ಆರಾಮ್ಸೆ ಮಾಡ್ಬೋದು. ಚೆನ್ನಾಗಿ ಬಟರ್ನ ಮೇಲ್ಗಡೆ ಹಾಕ್ಬಿಟ್ಟು ಲೈಕ್ ಅದನ್ನು ಬಟರ್ನ ಮೆಲ್ಟ್ ಮಾಡಿದರೆ ಅದೇ ಬೆನ್ ರೆಡಿ ಆಗುತ್ತೆ ಅಂತ ನನಗನ್ನಿಸ್ತು. ಬಟ್ ಸೀಕ್ರೆಟ್ ಒಳಗಡೆ ಏನು ಹಾಕ್ತಾರೋ ಅದು ಗೊತ್ತಿಲ್ಲ. ಬಟ್ ಮನೇಲಿ ಮಾಡ್ಕೊಂಡು ತಿನ್ಬೋದು ಅಂಥೇಳಿ ನನಗೆ ಆ ಥರ ಅನ್ನಿಸ್ತು. ದಿಸ್ ಇಸ್ ಮೈ ಒಪಿನಿಯನ್. ಭಾರಿ ಹಂಗೆ ಹಿಂಗೆ ಅಂತೆಲ್ಲ ಅಂದ್ಕೊಳಕ್ಕೆ ಹೋಗ್ಬೇಡ್ರಿ, ನನಗನ್ಸಿದ್ದೆ ನಾನು ಹೇಳಿದ್ದೀನಿ. ಮಸ್ಕ್ ಬನ್ ಹೆಂಗದ? ಮಸ್ಕ್ ಏನದ? ಮಸ್ಕ ಬನ್ ಮಸ್ಕ ಏನಮ್ಮ ಅದು? ಬನ್ ಅಶ್ವಿನಿಗೆ ಬಿರಿಯಾನಿ ಆಶ್ಲಿ ಬಿರಿಯಾನಿ ಉಂಡ ನಿಧಿ ಒಳಗೆ ನಿಧಿ ಬರಾಗ್ತದೇನು? ಗುಡ್ ಬಾಯ್. ಕೈಯೆಲ್ಲ ಒರ್ಸ್ಕೊಂಡಿ, ಕೈ ಒರ್ಸ್ಕೊ ನೀಟಾಗಿ, ಬಾಯ್ ಒರ್ಸ್ಕೊ, ಬಾಯ್. ವೆರಿ ಗುಡ್. ಏನೇನು ತಿಂದಪ್ಪ ಮಮ್ಮ? ಅಕ್ಕ ಚೆನ್ನಾಗಿ ಹಾಕ. ಶೇಕ್ ಮಾಡು. ಗುಡ್ ಬಾಯ್, ವೆರಿ ಗುಡ್ ಬಾಯ್. ಸಾಕಮ್ಮ, ಸಾಕು. ಏನದು? ಇದು ಏನು? ಏನದು? ಸಾಕು ಬಿಡು, ಸಾಕು. ಈಗ ಊಟ ಮಾಡ್ತಾನೆ, ಸಾಕು ನಡಿ, ಸಾಕೆ ಮಮ್ಮ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಅದೇ ರೋಡಲ್ಲಿ ಚುಲ್ಬುಲ್ ಅಂತೇಳಿ ಜುಮ್ಮರ್ದೊಂದು ಶಾಪ್ ಇತ್ತು. ಸೊ ನಮ್ಮ ಸಿಸ್ಟ್ರಿನ್ಲ ಅವ್ರದ್ದು ಮನೆ ಓಪ್ನಿಂಗ್ ಇದೆ. ಸೊ ಹಂಗಾಗಿ ಅವ್ರಿಗೆ ಒಂದು ಜುಮ್ಮರ್ ಬೇಕಾಗಿದೆ, ಅವ್ರ ಮನೆಗೋಸ್ಕರ ನೋಡ್ತಾ ಇದ್ರು. ಒಳಗಡೆ ಹೋಗಿ ನೋಡೋಣ ಯಾವ ಥರ ಇದ್ದಾವೆ ಅಂತೇಳಿ. ಆಲ್ರೆಡಿ ಒಂದು 2-3 ಶಾಪ್ಸ್ ನೋಡಿದಾರಂತೆ. ಸೊ ಇಲ್ಲಿನೂ ಯಾವ ಥರ ಇದೆ, ಚೆನ್ನಾಗಿದೆ, ತೊಗೊಳ್ಳೋಣ ಅಂತೇಳಿ ಅವರು ನೋಡೋಕ್ಕೆ ಹೋದರು. ಸೊ ನಿಜವಾಗ್ಲೂ ಸೂಪರಾಗಿತ್ತು, ಒಂದಕ್ಕಿಂತ ಒಂದು ಭಾರಿ ಇತ್ತು. ನಾನಂತೂ ನೋಡಿ ಫುಲ್ಲು ಲೈಟಿಂಗಲ್ಲೆಲ್ಲ ಕಳೆದೋಗ್ಬಿಟ್ಟೆ, ಅಷ್ಟು ಲೈಟಿಂಗ್ಸ್ ಎಲ್ಲ ಚೆನ್ನಾಗಿತ್ತು. ಸೊ ನಿಮಗೇನಾದರೂ ಬೇಕಾಯಿತು ಅಂತಂದರೆ ನೋಡಿ, ಒಂದು ಚುಲ್ಬುಲ್ ಜುಮ್ಮರ್ದು ಶಾಪ್ ಏನಿದೆ ಅಲ್ಲಿ ಬಂದು ತೊಗೊಳ್ಳಿ. ಎಷ್ಟು ಕ್ಯೂಟ್, ಒಂದಕ್ಕಿಂತ ಒಂದು ಭಾರಿ ಅನಿಸ್ತು. ಅದರಲ್ಲಿ ಬೇರೆ ಅವರು ನಾನು ವೀಡಿಯೋ ಮಾಡೋದು ನೋಡಿ ಲೈಟ್ ಹಾಕ್ಬಿಟ್ರು, ಇನ್ನೂ ಭಾರಿ ಅಂತ ಅನಿಸ್ತು. ನಿಜವಾಗ್ಲೂ ಚೆನ್ನಾಗಿತ್ತು. ಸೊ ಅದೆಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದ್ವಿ. ಭಾಳ ಇಷ್ಟ